ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ಆತ್ಮಿಕ ಬೆಳವಣಿಗೆ ಎಂಬಂತ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ಭೇಟಿ ಮಾಡೋದ್ರಲ್ಲಿ ನಾನು ತುಂಬಾ ಸಂತೋಷವುಳ್ಳನಾಗಿದ್ದೀನಿ. ನಾವು ಆತ್ಮಿಕ ಬೆಳವಣಿಗೆ, ಈ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಅನೇಕ ತಡೆಗಳನ್ನ ನಾವು ಧ್ಯಾನಿಸಿದ್ದೇವೆ. ಕಳೆದಂತಹ ವಾರದಲ್ಲಿಯೂ ಸಹ ನಮ್ಮ ಆತ್ಮಿಕ ಬೆಳವಣಿಗೆಗೆ ಒಂದು ಮುಖ್ಯವಾದ ತಡೆ, ಅದು ಅಜ್ಞಾನ, ಶಿಲುಬೆಯ ಕುರಿತಾದ ಅಜ್ಞಾನ, ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾದ ಆತನ ಮರಣದ ಕುರಿತಾದಂತಹ ಅಜ್ಞಾನ, ಶಿಲುಬೆಯಲ್ಲಿ ನಮಗೆ ದೊರೆತ ವಿಷಯದ ಕುರಿತಾದಂತಹ ಅಜ್ಞಾನ, ಅದರ ಕುರಿತಾಗಿ ನಾವು ಧ್ಯಾನಿಸ್ತಾ ಬಂದೆವು. ಹಾಗೆಯೇ ವಿಶೇಷವಾಗಿ ಈ ದಿವಸ ನಾವು ಕ್ರಿಸ್ತನ ಪುನರುತ್ಥಾನದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಕ್ರಿಸ್ತನ ಪುನರುತ್ಥಾನದ ವಿಷಯದಲ್ಲಿಯೂ ಕೂಡ ಜನರಲ್ಲಿ ಅಜ್ಞಾನವಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅನೇಕರಲ್ಲಿ ಇದರ ಕುರಿತಾದ ಅಜ್ಞಾನ, ಆದಿಸಭೆಯಲ್ಲಿಯೇ ಈ ಅಜ್ಞಾನವಿದ್ದುದನ್ನು ನಾವು ಕಾಣ್ತೇವೆ. ಸದ್ದುಕಾಯರು, ಪರಿಸಾಯರ ಮಧ್ಯದಲ್ಲಿ ಈ ಅಜ್ಞಾನವಿತ್ತು. ಮತ್ತು ಆದಿ ಅಪೊಸ್ತಲರ ಜೀವಿತದಲ್ಲಿ ಆ ಅಜ್ಞಾನ ಕಾಣಿಸ್ತು. ಮತ್ತು ಅದಲ್ಲದೆ ಇನ್ನೂ ಅನೇಕರಲ್ಲಿ ಆ ಅಜ್ಞಾನ ಕಾಣಿಸ್ತು. ಸೊ ಅದನ್ನು ನಾವು ಸ್ವಲ್ಪ ವಿವರವಾಗಿ ನಾವು ಧ್ಯಾನಿಸ್ತಾ ಹೋಗೋಣ. ಪುನರುತ್ಥಾನ ಶಕ್ತಿಯ ಕುರಿತಾಗಿ ನಾವು ಧ್ಯಾನಿಸುವುದು ಅವಶ್ಯವೋ, ಇದು ನಮಗೆ ಅವಶ್ಯಕತೆ ಇದೆಯೋ, ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇದು ಅತಿ ಮುಖ್ಯವಾದಂಥ ಒಂದು ವಿಷಯ. ಯಾಕೆ ಇದು ಅತಿ ಮುಖ್ಯವಾದ ವಿಷಯ ಎಂಬುದಾಗಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇದೇ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ 3ನೇ ವಚನ ಹೀಗೆ ಹೇಳ್ತದೆ. ಯೇಸು ಸ್ವಾಮಿಯು 3ನೇ ವಚನದಲ್ಲಿ ನಾವು ನೋಡೋಣ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. ಪ್ರಿಯರೇ, ಈಗ ಯೇಸು ಕ್ರಿಸ್ತನು ಅನೇಕ ಪ್ರಮಾಣಗಳಿಂದ ತನ್ನನ್ನು ನಾನು ಜೀವಂತನು ಎಂಬುದಾಗಿ ಅನೇಕ ಪ್ರಮಾಣ, ಇಲ್ಲಿ 1 ಹೇಳಿಲ್ಲ, 2 ಹೇಳಿಲ್ಲ, 3 ಹೇಳಿಲ್ಲ, ಅನೇಕ ಪ್ರಮಾಣ, ಗೊತ್ತಿಲ್ಲ ಎಷ್ಟು ಪ್ರಮಾಣಗಳನ್ನ ಇಟ್ಕೊಂಡು ಯೇಸು ಸ್ವಾಮಿ ತನ್ನನ್ನು ಪ್ರಕಟಪಡಿಸಿಕೊಂಡ್ರು. ನಾನು ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟಿದ್ದೇನೆ ಎಂಬಂಥ ಈ ವಿಷಯವನ್ನು ಎಷ್ಟು ಪ್ರಕಟಪಡಿಸ್ಕೊಂಡ್ರೋ ನಮಗೆ ಗೊತ್ತಿಲ್ಲ. ಯಾಕಿಷ್ಟು ವಿಚಾರಗಳಿಂದ ಪ್ರಕಟಪಡಿಸ್ಕೊಳ್ಬೇಕು? ಯಾಕಂದರೆ ಅಪೊಸ್ತಲರಲ್ಲಿ ಏನಿಲ್ಲ, ಈ ಪುನರುತ್ಥಾನದ ಕುರಿತಾದ ಅರಿವಿಲ್ಲ. ಯಾಕಂತ ಹೇಳಿದ್ರೆ ಹಿಂದೆಂದೂ ಕೂಡ ಈ ರೀತಿಯಾಗಿ ಪುನರುತ್ಥಾನಗೊಂಡಂಥ ವ್ಯಕ್ತಿಯ ಕುರಿತಾಗಿ ಕೇಳಲಿಲ್ಲ, ನೋಡಲಿಲ್ಲ, ಅರಿಯಲಿಲ್ಲ. ಸೊ ಅನೇಕ ಪ್ರವಾದಿಗಳು, ಅನೇಕ ದೇವಜನರು, ಪ್ರಜೆಗಳು, ದೇವರಿಗಾಗಿ ಬಲಿಯಾದವರು, ದೇವರಲ್ಲಿ ಮರಣ ಹೊಂದಿದವರು, ಅನೇಕರ ಕುರಿತಾಗಿ ನಾವು ನೋಡ್ತೀವಿ. ಯಾರೂ ಕೂಡ ತಿರುಗಿ ಎದ್ದು ಬರಲಿಲ್ಲ, ಯಾರೂ ತಿರುಗಿ ಎದ್ದು ಬಂದು ತಮಗೆ ಕಾಣಿಸಿಕೊಳ್ಳಲಿಲ್ಲ. ಪ್ರಾರಂಭದ ಆದಾಮನಿಂದ ಅನೋಕ, ನೋಹ, ಮೋಶೆ, ಸಮುವೇಲ, ದಾವಿದ, ಎಲಿಯ, ಎಲೀಷಾ, ಬೇರೆ ಸಣ್ಣ ಪ್ರವಾದಿಗಳು, ದೊಡ್ಡ ಪ್ರವಾದಿಗಳು, ಅನೇಕ ಅರಸರು, ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸಿದ ಜನರು ಎಲ್ಲರೂ ಮರಣ ಹೊಂದಿದ್ರು ಕೂಡ ಯಾರೊಬ್ಬರೂ ಕೂಡ ತಿರುಗಿ ಎದ್ದು ಬರಲಿಲ್ಲ. ಆದರೆ ಕ್ರಿಸ್ತನು ಮಾತ್ರವೇ ತಿರುಗಿ ಎದ್ದು ಬಂದದ್ದನ್ನು ಈ ಶಿಷ್ಯರು ಅದನ್ನು ತೆಗೆದುಕೊಳ್ಳಿಕ್ಕಾಗ್ತಿಲ್ಲ, ಸ್ವೀಕರಿಸ್ಲಿಕ್ಕಾಗ್ತಿಲ್ಲ. ಸೊ ಹಾಗಿರೋದ್ರಿಂದ ಯಾರಿಗೂ ಇದರ ಕುರಿತಾದ ಅಷ್ಟು ಅರಿವಿಲ್ಲ. ಮತ್ತು ಇದರ ಕುರಿತಾಗಿ ತಪ್ಪಾದ ಬೋಧನೆ ಆ ದಿನಗಳಲ್ಲಿ ಇದ್ದವು. ಅಲ್ಲಿದ್ದಂಥ ಪರಿಸಾಯರು ಅವರು ಹೇಳ್ತಾರೆ, ಸತ್ತವರು ತಿರುಗಿ ಎದ್ದು ಬರುವುದಿಲ್ಲ, ಪುನರುತ್ಥಾನವಾಗುವುದಿಲ್ಲ ಎಂಬುದಾಗಿ ಬೋಧಿಸುವಂತಹ ಒಂದು ಗುಂಪು ಆ ದಿನದಲ್ಲದೆ. ಹಾಗೆಯೇ ಸದುಕಾಯರ ಗುಂಪು ಸತ್ತವರಿಗೆ ಪುನರುತ್ಥಾನವಾಗ್ತದೆ ಎಂಬುದಾಗಿ ಹೇಳುವಂತಹ ಗುಂಪು ಸಹ ಅದೇ. ಅವರಲ್ಲಿ ಅನೇಕ ರೀತಿಯಾದ ಗಲಿಬಿಲಿಗಳದೆ. ಇದನ್ನೇ ಪೌಲನು ಆತನು ಆ ಒಂದು ನ್ಯಾಯ ತೀರ್ಮಾನಕ್ಕಾಗಿ ಆತ ಆ ಒಂದು ನ್ಯಾಯಾಸನದಲ್ಲಿ ನಿಂತಿದ್ದಾಗ ಆತನು ಅಲ್ಲಿದ್ದಂಥ ಜನಗಳನ್ನು ತಿಳ್ಕೊಂಡು ಆತ ಈ ಮಾತನ್ನು ಹೇಳಿ ಆ ಗುಂಪನ್ನೇ ಮುರಿದು ಬಿಟ್ಟದನ್ನು ನಾವು ಕಾಣ್ತೀವಿ. ಸೊ ಹಾಗಿದ್ರೆ ಇಲ್ಲಿ ಪುನರುತ್ಥಾನದ ಕುರಿತಾದ ಅರಿವಿಲ್ಲದ ಪರಿಸ್ಥಿತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ. ಹಾಗಿದ್ದರಿಂದ ನಾವು ಕೆಲವು ವಿಷಯಗಳನ್ನ ನಾವು ಧ್ಯಾನಿಸಬೇಕಾಗುತ್ತೆ. ಅಪೊಸ್ತಲರ ಮಧ್ಯದಲ್ಲಿ ಪುನರುತ್ಥಾನದ ಕುರಿತಾದಂಥ ಅರಿವಿಲ್ಲದೆ ಇರುವಂಥದ್ದನ್ನು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಲೂಕ ತುಂಬ ಸುಂದರವಾಗಿ ಆತ ದಾಖಲಿಸಿದ್ದಾನೆ. ಅದನ್ನು ನಾವು ನೋಡೋಣ. ಲೂಕನು ಬರೆದ ಸುವಾರ್ತೆ
24ನೇ ಅಧ್ಯಾಯ 9ನೇ ವಚನದಿಂದ ನಾವು ಅದನ್ನು ತೆಗೆದುಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 9ರಿಂದ 10. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೂ ಉಳಿದವರೆಲ್ಲರಿಗೂ ತಿಳಿಸಿದರು. ಆ ಸ್ತ್ರೀಯರು ಯಾರೆಂದರೆ ಮಗ್ದಲದ ಮರಿಯಳು, ಯೋಹನ್ನಳು, ಯಾಕೋಬನ ತಾಯಿಯಾದ ಮರಿಯಳು ಇವರೇ. ಇವರ ಜೊತೆಯಲ್ಲಿದ್ದ ಬೇರೆ ಸ್ತ್ರೀಯರು ಸಹ ಅಪೊಸ್ತಲರಿಗೆ ಆ ಸಂಗತಿಗಳನ್ನು ಹೇಳಿದರು. ಅವರು ನಂಬಲಿಲ್ಲ. ಅವ್ರು ಹೇಳಿದ ವಿಷಯವೇನು? ಇದೇ ಲೂಕ ಬರೆದ ಸುವಾರ್ತೆ 24ನೇ ಅಧ್ಯಾಯದ 6-7 ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ದೇವದೂತರು ಬಂದು ಅವ್ರಿಗೆ ಹೇಳ್ತಾರೆ, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇನ್ನು ಗಲಿಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಈಗ ದೇವದೂತರು ಹೇಳಿದ್ದಾರೆ, ಆತ ಎದ್ದಿದ್ದಾನೆ. ಆತ ನಿಮ್ಗೆ ಗಲಿಲಾಯದಲ್ಲಿದ್ದಾಗ ಹೇಳಿದ್ನಲ್ಲ, ನೆನಪಿಲ್ವಾ ನಿಮಗೆ? ಆತ ಸತ್ತು ಎದ್ದೇಳ್ತಾನೆ, ಆತ ಎದ್ದಿದ್ದಾನೆ. ಈ ವಿಷಯವನ್ನು ಕೇಳಿದಂತ ಆ ಸ್ತ್ರೀಯರೆಲ್ಲರೂ ಕೂಡ, ಅಲ್ಲಿದ್ದಂತ ಯಾರ್ಯಾರು, ಮಗ್ದಲದ ಮರಿಯಳು, ಯೋಹನ್ನಳು, ಯಾಕೋಬನ ತಾಯಿ ಮರಿಯಳು, ಇವರೆಲ್ಲರೂ ಕೂಡ, ಇನ್ನೂ ಅನೇಕ ಸ್ತ್ರೀಯರಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಅಪೊಸ್ತಲರ ಬಳಿಗೆ ಬಂದು ಹೇಳ್ತಿದ್ದಾರೆ. ಅದರಲ್ಲಿ ವಾಕ್ಯ ಹೇಳ್ತದೆ 10ನೇ ವಚನದಲ್ಲಿ, ಅವರು ನಂಬಲಿಲ್ಲ. ಈ ಎಲ್ಲ ಮಾತುಗಳನ್ನ ಕೇಳಿ ಅವರು ಒಂದು ಮಾತು ಹೇಳ್ತಾರೆ 12ನೇ ವಚನದಲ್ಲಿ, ಅವರಿಗೆ ಬರೀ ಹರಟೆಯಾಗಿ ತೋರಿದವು. ಆದ್ರೆ ಪೇತ್ರ ಮಾತ್ರ ಇಲ್ಲಿ 12ನೇ ವಚನದಲ್ಲಿ ಒಂದು ಕಾರ್ಯವನ್ನು ಆತ ಮಾಡ್ತಾನೆ. ಪೇತ್ರ ಎದ್ದು ಸಮಾಧಿಗೆ ಓಡಿ ಹೋಗಿ ಬೊಗ್ಗಿ ನೋಡಿ 4 ಬಟ್ಟೆಗಳು ಮಾತ್ರ ಕಂಡು ನಡೆದ ಸಂಗತಿಗಳಿಗೆ ತನ್ನಲ್ಲಿ ಆಶ್ಚರ್ಯ ಪಡುತ್ತಾ ಹೊರಟು ಹೋದನು. ಆತ ಹೊರಟು ಹೋದದನ್ನು ನಾವು ಇಲ್ಲಿ ಕಾಣ್ತೇವೆ. ಅದಲ್ಲದೆ ಇನ್ನು ಮುಂದಿನ ವಿಚಾರದಲ್ಲಿ ನಾವು ನೋಡ್ತೀವಿ 13ನೇ ವಚನದಿಂದ, ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು, ಅಲ್ಲಿ ಹೆಸರು ಬರೆಯಲ್ಪಡಲಿಲ್ಲ, ಇಬ್ಬರು ಎಮಾಹು ಅನ್ನುವಂತಹ ಒಂದು ಹಳ್ಳಿಗೆ ಹೋಗ್ತಾ ಇದ್ದಾಗ ಅಲ್ಲಿ ಯೇಸು ಸ್ವಾಮಿ ಅವರಿಗೆ ತನ್ನನ್ನು ತೋರ್ಪಡಿಸ್ಕೊಳ್ತಾರೆ. ಅನೇಕ ವಿಚಾರಗಳನ್ನ ಯೇಸು ಸ್ವಾಮಿ ಅಲ್ಲಿ ಮಾತಾಡ್ತಾರೆ. ಅಲ್ಲಿ 18ನೇ ವಚನದ ನಾವು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವರಲ್ಲಿ ಕ್ಲೆಯೋಫನ್ ಎಂಬವನು ಆತನನ್ನು, ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು, ಆತನು ಅವರನ್ನು, ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯಗಳಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ಮತ್ತು ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಇವತ್ತು 3ನೇ ದಿನ ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹ ಕಾಣದೆ ಅಲ್ಲಿಂದ ಬಂದು ನಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿದರು. ನಮ್ಮ ಸಂಗಡ ಇದ್ದವರು ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಆತನು ಅವರಿಗೆ, ಮುಂದೆಗೆ ಸ್ವಾಮಿ ಹೇಳ್ತಾರೆ, ಆತನವರಿಗೆ, ಎಲ್ಲಾ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನ ನಂಬುವುದರಲ್ಲಿ ಮಂದಹೃದಯರೇ, ಕ್ರಿಸ್ತನು ಇಂತಹ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಯಿತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾದ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಹೀಗೆ ಯೇಸು ಸ್ವಾಮಿ ಅವರನ್ನ ದಾರಿಯಲ್ಲಿ ಭೇಟಿ ಮಾಡಿ ಈಗೇನ್ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಅವ್ರು ಹೇಳ್ತಿದ್ದಾರೆ, ನಾವು ಅವ್ರನ್ನ ಕಾಣಲಿಲ್ಲ, ಆತ ಎದ್ದಿದ್ದಾನಂತೆ. ಈ ಸ್ತ್ರೀಯರು ಹೇಳ್ತಾ ಇದ್ದಾರೆ, ಅವ್ರು ಹೋಗಿ ನೋಡಿದಾಗ ಇರ್ಲಿಲ್ಲ, 3 ದಿನ ಆಯ್ತು, ಎದ್ದಿಲ್ಲ. ಹೋಗಿ ನೋಡಿದ್ರೆ ಅಲ್ಲಿ ದೇಹ ಕಾಣಿಸ್ತಾ ಇಲ್ಲ. ಅವರೆಲ್ಲ ದೂತರನ್ನ ನೋಡಿದ್ರು, ಆ ದೂತರು ಈ ರೀತಿಯಲ್ಲಿ ಹೇಳಿದ್ರು, ಆದ್ರೂ ಆತ ಕಾಣಿಸ್ತಾ ಇಲ್ಲ. ಈ ಶಿಷ್ಯರನ್ನ ನೋಡಿ ಯೇಸು ಸ್ವಾಮಿ ನೇರವಾಗಿ ಗದರಿಸ್ತಾರೆ, ಎಲ್ಲಾ ಬುದ್ಧಿ ಇಲ್ಲದವರೇ, ಅಥವಾ ಇನ್ನೊಂಥರ ಹೇಳೋಕಾದ್ರೆ ಅಜ್ಞಾನಿಗಳೇ. ಹಾಗಿದ್ರೆ ಪುನರುತ್ಥಾನದ ಕುರಿತಾದಂತಹ ಅಜ್ಞಾನ ಶಿಷ್ಯರಲ್ಲಿ ಎದ್ದು ಕಾಣಿಸ್ತು. ಆಗ ಕ್ರಿಸ್ತನಿಗೆ ಅದನ್ನ ನೋಡಿ ಕೋಪ, ಅದನ್ನು ನೋಡಿ ಯೇಸು ಅವ್ರನ್ನ ಗದರಿಸಿದ ನಂತರದಲ್ಲಿ ಈಗ ಯೇಸು ಸ್ವಾಮಿ ಮುಂದೆ ಅವರೊಂದಿಗೆ ನಡೆದು ಅನೇಕ ವಿಚಾರಗಳನ್ನ ಮಾತಾಡ್ತಾ ಹೋಗ್ತಾರೆ. ಮಾತಾಡ್ತಾ ನಂತರ ಮುಂದೆ ಯೇಸು ಸ್ವಾಮಿ ಹೋಗ್ಬೇಕಾಗಿತ್ತು, ಆದರೆ ಈ ಶಿಷ್ಯರು ಇಬ್ರು ಕೂಡ ಇಲ್ಲ, ನೀವು ನಮ್ಮ ಹತ್ರ ಬರಲೇಬೇಕು, ನಮ್ಮ ಹತ್ರ ಉಳ್ಕೊಳ್ಳೇಬೇಕಂತ ಹೇಳಿ ಬಲವಂತ ಮಾಡಿದ್ರಿಂದ ಅವ್ರ ಹತ್ರ ಬಂದು ಉಳ್ಕೊಳ್ತಾರೆ.
ಅಲ್ಲಿದ್ದು ಯೇಸುಸ್ವಾಮಿ ಈಗ ಎಲ್ಲ ಮಾತಾಡಿದ ನಂತರ ರೊಟ್ಟಿನ ತೆಗೆದು ಮುರಿದಾಗ ಅವರ ಕಣ್ಣುಗಳು ತೆರೆದವು. ಅವರು ಮುರಿದಾಗ ಅವರ ಕಣ್ಣುಗಳು ತೆರೆದು ಅದರ ತಕ್ಷಣ ಯೇಸು ಅಲ್ಲಿಂದ ಮಾಯವಾದರು, ಅಲ್ಲಿರಲಿಲ್ಲ. ಹಾಗಿದ್ರೆ ಪ್ರಿಯರೇ, ಯಾಕೆ ಯೇಸು ಅವರಿಗೆ ಬಂದು ಈ ರೀತಿಯಲ್ಲಿ ಬುದ್ಧಿ ಇಲ್ಲದವರೇ ಎಂಬುದಾಗಿ ಹೇಳಬೇಕು? ಕಾರಣ, ಅವರಿಗೆ ಪುನರುತ್ಥಾನದ ಕುರಿತಾದ ಅರಿವಿಲ್ಲ. ಯೇಸು ತಿರುಗಿ ಅವರು ಜೀವಂತವಾಗಿದ್ದಾಗ ಅವರು ಹೇಳಿದ್ದಾರೆ, ತಿರುಗಿ ನಾನು ಬರ್ತೇನೆ, ತಿರುಗಿ ಎದ್ದೇಳ್ತೇನೆ ಎಂಬುದಾಗಿ. ಇದನ್ನೇ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ. 19ನೇ ವಚನದಲ್ಲಿ, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಈ ಮಾತನ್ನು ಹೇಳಿದ್ದನು. ಆದ್ದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದದ್ದನ್ನು ಆತನ ಮಾತನ್ನು ಅವರು ನಂಬುವವರಾದರು. ಸೊ ಇಲ್ಲಿ ನಾವು ನೋಡುವಂತೆ ಇಲ್ಲಿ ಏನಾಗ್ತಾ ಇದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ದೇವಾಲಯನ ಕೆಡವ್ರಿ, 3 ದಿನದಲ್ಲಿ ಇದನ್ನು ಎಬ್ಬಿಸ್ತೇನೆ. ಇದನ್ನು ಯಾವುದರ ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ? ಪುನರುತ್ಥಾನದ ಕುರಿತಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ಸೊ ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ, ಅನೇಕ ವಿಚಾರಗಳಿದೆ. ಈ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 13ನೇ ವರ್ಷದಿಂದ ನಾವು ನೋಡುವಾಗ ಯೇಸು ಸ್ವಾಮಿ ದೇವಾಲಯವನ್ನು ಶುದ್ಧೀಕರಿಸ್ತಾ ಇದ್ದಾರೆ. ಅಲ್ಲಿದ್ದಂಥ ಎಲ್ಲ ದನ ಕುರಿಗಳನ್ನ ಓಡಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಚೀನಿವಾರನ್ನೆಲ್ಲ, ಆ ಒಂದು ಹಣ ಬದಲಾಯಿಸುವವ್ರನ್ನೆಲ್ಲರನ್ನು ಕೂಡ ಯೇಸು ಸ್ವಾಮಿ ಅಲ್ಲಿಂದ ಹೊರಡಿಸ್ಬಿಡ್ತಾ ಇದ್ದಾರೆ. ಪಾರಿವಾಳಗಳನ್ನೆಲ್ಲ ತೆರೆದು ಬಿಡ್ತಾ ಇದ್ದಾರೆ. ದನ ಕುರಿಗಳನ್ನೆಲ್ಲ ಕಟ್ಟುಗಳನ್ನ ಬಿಟ್ಟು ಬಿಡ್ತಾ ಇದ್ದಾರೆ. ಅದರೊಂದಿಗೆ ಇಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನನ್ನ ತಂದೆ ಮನೆಯನ್ನು ನೀವೇನು ಮಾಡ್ತಿದ್ದೀರಾ, ಸಂತೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇಷ್ಟೆಲ್ಲ ಮಾತಾಡಿದ ನಂತರ ಯೇಸು ಸ್ವಾಮಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಹೇಳ್ತಾರೆ, ನೀವು ಈ ದೇವಾಲಯವನ್ನು ಕೆಡವಿರಿ, ಅಂದರೆ ನನ್ನನ್ನು ನೀವು ಕೊಲ್ತೀರಿ, ಆದರೆ ನಾನು 3 ದಿವಸಗಳಲ್ಲಿ ಎಬ್ಬಿಸಲ್ಪಡ್ತೇನೆ. ಹೀಗೆ ತಿರುಗಿ ಯೇಸು ಸ್ವಾಮಿ ತನ್ನ ಪುನರುತ್ಥಾನದ ಕುರಿತಾಗಿ ಹೇಳಿಕೊಳ್ಳುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಯಾಕೆ ಪುನರುತ್ಥಾನದ ಕುರಿತಾಗಿ ತಿಳ್ಕೊಳ್ಳಬೇಕು? ಯಾಕಂತ ಹೇಳಿದ್ರೆ, ನಾವು ಪುನರುತ್ಥಾನ ಶಕ್ತಿಯನ್ನು ಹೊಂದಿಕೊಳ್ಳದ ಹೊರತು ಈ ಲೋಕದಲ್ಲಿ ನಾವು ಬಲವಾಗಿ ಕರ್ತನ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಇಲ್ಲ. ಕರ್ತನ ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮೊಬ್ಬೊಬ್ಬರಿಗೂ ಪುನರುತ್ಥಾನ ಶಕ್ತಿ ಬೇಕೇ ಬೇಕಾಗಿದೆ. ನಾನು ನನ್ನ ಪತ್ನಿ, ಆಕೆ ಕ್ರಿಸ್ತನನ್ನು ಅರಿಯುವುದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನನ್ನು ಅಷ್ಟೂ ದ್ವೇಷ ಮಾಡಿದಾಕೆ. ಆಕೆ ಎಷ್ಟೋ ಬೈಬಲ್ನ ಸುಟ್ಟಿದ್ದಾಳೆ, ಎಷ್ಟೋ ಬೈಬಲ್ನ ಅರಿದಿದ್ದಾಳೆ, ಎಷ್ಟೋ ಬೈಬಲ್ನ ಆಕೆ ಒಗೆದಿದ್ದಾಳೆ. ಆಕೆ ತನ್ನ ಹಾಸ್ಟೆಲ್ನಲ್ಲಿದ್ದಂಥ ಕ್ರಿಸ್ತ ಸಹೋದರಿಯರನ್ನ ಆಕೆ ತುಂಬಾ ವಿರೋಧಿಸ್ತಿದ್ಲು. ಆಕೆ ಅವರೆಲ್ಲರೂ ಪ್ರಾರ್ಥಿಸುವಾಗ ಆಕೆ ವಾರ್ಡನ್ಗೆ ಎಡುಕೊಟ್ಟವಳು, ಬಯಸಿದವಳು, ಒಡೆಸಿದವಳು, ನಾನು ಎಂದೂ ಕ್ರೈಸ್ತತ್ವಕ್ಕೆ ಬರುವುದಿಲ್ಲ ಎಂಬುದಾಗಿ ಹೇಳಿದಂತ ಅವಳು. ಆದರೆ ಆಕೆ ಹೃದಯಕ್ಕೆ ಸಂಬಂಧಪಟ್ಟ ಒಂದು ರೋಗದಲ್ಲಿ ಆಕೆ ಕಷ್ಟಪಡ್ತಿದ್ದವಳು. ಒಮ್ಮೆ ಆಕೆ ತನ್ನ ತಂದೆಗೆ, ನಾನು ಈ ದಿನ ನನ್ನ ಜೀವನ ಮುಗೀತು, ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಿ ಫೋನಲ್ಲಿ ಮಾತಾಡಿ ತಕ್ಷಣ ಕುಸಿದು ಬೀಳ್ತಾಳೆ. ಆಸ್ಪತ್ರೆಗೆ ದಾಖಲಿಸಲಿಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಡಾಕ್ಟರ್ ಆಕೆ ದೇಹನ ನೋಡಿದ ಕೂಡಲೇ ಒಂದು ಮಾತು ಹೇಳ್ತಾರೆ, ಈಕೆ ಸತ್ತು ತುಂಬ ಹೊತ್ತಾಯ್ತು. ಹಾಗೇ ಆ ಶರೀರವನ್ನು ತೆಗೆದುಕೊಂಡು ಬಂದು ಹಾಸ್ಟೆಲ್ನ ಒಂದು ರೂಮಲ್ಲಿ ಇಡ್ತಾರೆ. ತಂದೆ ತಾಯಿಗಳಿಗೆ ಬೆಳಗ್ಗೆ ತಿಳಿಸೋಣ, ತುಂಬ ದೂರದಲ್ಲಿರುವಂಥ ತಂದೆ ತಾಯಿಗಳು ಕಷ್ಟಪಡ್ತಾರೆ ಬರಲಿಕ್ಕೆ ಎಂಬುದಾಗಿ. ಆದರೆ ಅಲ್ಲಿದ್ದಂಥ ಕ್ರೈಸ್ತ ಸಹೋದರಿಯರು ಅವರೆಲ್ಲರೂ ಕೂಡ ಪ್ರಾರ್ಥಿಸ್ತಾರೆ, ನಮ್ಮ ಯೇಸು ಸತ್ತವರನ್ನ ಎಬ್ಬಿಸುವ ಯೇಸು, ನಮ್ಮ ಯೇಸು ಪುನರುತ್ಥಾನಗೊಂಡ ಯೇಸು, ಆತನ ಪುನರುತ್ಥಾನ ಶಕ್ತಿ ನಮ್ಮ ಮಧ್ಯದಲ್ಲದೆ, ನಮ್ಮ ಒಳಗಡೆ ಅದೇ ಎಂಬುದಾಗಿ ಅವರೆಲ್ಲರೂ ಕೂಡ ಸುತ್ತ ನಿಂತು ಎಷ್ಟೋ ಹೊತ್ತು ಪ್ರಾರ್ಥಿಸ್ತಾರೆ. ಎಷ್ಟೋ ನಿಮಿಷಗಳ ಕಾಲ ಪ್ರಾರ್ಥಿಸಿದ ನಂತರ ನನ್ನ ಹೆಂಡತಿ ವಿಜಿಗೆ ಜೀವ ಬರ್ತದೆ. ಆಕೆಗೆ ಯಾರು ಕಾಣಿಸೋದಿಲ್ಲ, ಆಕೆ ಕಾಣಿಸ್ತಿರೋದು ಒಂದೇ, ಆಕೆ ಸುಟ್ಟಂತಹ ಬೈಬಲ್. ಒಳಗೊಂದು ಶಬ್ದ ಬರುತ್ತೆ, ನೀನು ಆ ಬೈಬಲ್ನ ಮುಟ್ಟುತ್ತಾದ್ರೆ ನಿನಗೆ ಜೀವ ಬರುತ್ತೆ ಎಂಬುದಾಗಿ. ಅವಳು ಕೇಳ್ತಾಳೆ, ಸುತ್ತ ಇರ್ತಕ್ಕಂಥ ಎಲ್ಲರ ಹತ್ರ ಕೇಳ್ತಾಳೆ, ನನಗೆ ಆ ಬೈಬಲ್ ಕೊಡ್ರಿ, ನನಗೆ ಜೀವ ಬರುತ್ತೆ, ನನಗೆ ಬೈಬಲ್ ಕೊಡ್ರಿ, ಜೀವ ಬರುತ್ತೆ. ಯಾರೂ ಆಕೆ ಕೊಡುವುದಿಲ್ಲ. ಆದರೆ ಆಕೆಯೇ ಹೋಗಿ ಅದನ್ನು ಮುಟ್ತಾಳೆ. ಮುಟ್ಟಿದ ಕೂಡಲೇ ಅದಕ್ಕೆ ಪರಿಪೂರ್ಣವಾದ ಜೀವ. ಆಕೆಗಿದ್ದಂಥ ಹೃದಯ ಕಾಯಿಲೆ ಸಂಪೂರ್ಣವಾಗಿ ಗುಣವಾಗಿ ಹೋಯಿತು. ಅದರ ಒಂದು ಸಣ್ಣ ಸಮಸ್ಯೆಗಳು, ಸಣ್ಣ ನೋವು ಕೂಡ ಇಲ್ಲ. ಆ ರೀತಿಯಲ್ಲಿ ಆಕೆಗೆ ಆ ರೋಗ ಸಂಪೂರ್ಣವಾಗಿ ಗುಣವಾಗಿ ಹೋಯಿತು. ಯಾಕೆ ನಮಗೆ ಪುನರುತ್ಥಾನದ ಶಕ್ತಿ? ಕಾರಣ ಆತನ ರಾಜ್ಯ ಸ್ಥಾಪಿಸಲ್ಪಡಬೇಕಲ್ಲ. ಆಕೆ ಆ ದಿವಸ ಕ್ರಿಸ್ತನಿಗಾಗಿ ತನ್ನನ್ನು ಒಪ್ಪಿಸಿಕೊಂಡವಳು ಇಲ್ಲಿಯವರೆಗೂ ಕ್ರಿಸ್ತನಿಗಾಗಿ ವೈರಾಗ್ಯವಾಗಿ ಜೀವಿಸ್ತಾ ಇದ್ದಾಳೆ. ಆಕೆ ಮೂಲಕ ದೇವರು ಬಲವಾದ ಕಾರ್ಯವನ್ನು ಮಾಡ್ತಿದ್ದಾರೆ. ಪ್ರಿಯರೇ, ನಾನು ಹೇಳುವುದಕ್ಕೆ ಇಷ್ಟಪಡುವಂಥ ಒಂದು ವಿಷಯ, ಪುನರುತ್ಥಾನ ಶಕ್ತಿ ನಮಗೆ ಬೇಕಿದೆ. ನಾವೊಬ್ಬೊಬ್ಬರೂ ಪುನರುತ್ಥಾನ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಬೇಕು.
ನಮ್ಮ ಸ್ವಂತ ಬಲದಿಂದಲೋ ಸ್ವಂತ ಶಕ್ತಿಯಿಂದ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅಪೊಸ್ತಲರ ಜೀವಿತಗಳಲ್ಲಿ ನಾವು ನೋಡುವುದಾದರೆ ಪ್ರಾರಂಭದಲ್ಲಿ ಅವರಿಗೆ ಪಾಪದಲ್ಲಿ ಬಿದ್ದವರು ಹೋರಾಡ್ತಾ ಇದ್ದಾರೆ, ಜಗಳ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚಿದೆ, ಅವರ ಮಧ್ಯದಲ್ಲಿ ಭೇದಗಳಿದೆ, ಅವರ ಮಧ್ಯದಲ್ಲಿ ವಿಭಜನೆಗಳಿದೆ. ಆದರೆ ಯಾವಾಗ ಅವರು ಪುನರುತ್ಥಾನದ ಕುರಿತಾದ ಶಕ್ತಿಯನ್ನು ತಿಳ್ಕೊಂಡ್ರೋ, ಯಾವಾಗ ಅವರು ಮೇಲಣಿಂದ ಬಂದಂಥ ಬಲದಿಂದ ಒದಿಸಲ್ಪಟ್ರೋ, ಆಗ ಅವರೊಬ್ಬೊಬ್ಬರ ಜೀವಿತ ಬದಲಾವಣೆ. ಯಾವ ಪೇತ್ರ ಎದುರಿದ್ನೋ ಅದೇ ಪೇತ್ರ ನಿಂತು ವೈರಾಗ್ಯವಾಗಿ ಸುವಾರ್ತೆಯನ್ನು ಸಾರ್ತಿದ್ದಾನೆ. ಯಾವ ಅಪೋಸ್ತಲರು ಎದುರಿ ಮೀನಿಡಿಲಿಕ್ಕಾಗೋದ್ರು, ಯಾವ ಫಿಲಿಪ್ಪ ಬರ್ತಲೋಮಾಯ ಮೀನಿಡಿಲಿಕ್ಕಾದ್ರು ಹೋದ್ರು, ಈಗ ಅವರೊಬ್ಬೊಬ್ಬರುಗಳೇ ಹೋಗಿ ಅನೇಕ ಊರುಗಳಿಗೆ ಸುವಾರ್ತೆ ಹೇಳ್ತಿದ್ದಾರೆ. ಅದೇ ಫಿಲಿಪ್ಪನ ಮೂಲಕವಾಗಿ ಸುವಾರ್ತೆ, ಅಲ್ಲಿದ್ದಂಥ ಯೋಹಾನನ ಮೂಲಕವಾಗಿ ದೊಡ್ಡ ಕಾರ್ಯಗಳು, ಯಾಕೋಬನ ಮೂಲಕವಾಗಿ ದೊಡ್ಡ ಕಾರ್ಯಗಳು, ಅಲ್ಲಿದ್ದಂಥ ಎಲ್ಲ 12 ಅಪೊಸ್ತಲರುಗಳ ಮೂಲಕವಾಗಿ ದೊಡ್ಡ ಕಾರ್ಯಗಳು ನಡೀತು. ಕಾರಣ ಪುನರುತ್ಥಾನದ ಶಕ್ತಿ. ಸೊ ಪ್ರಿಯರೇ, ಈ ದಿವಸ ನಮ್ಮೊಬ್ಬೊಬ್ಬರಿಗೂ ಆ ಪುನರುತ್ಥಾನದ ಶಕ್ತಿ ಬೇಕಾಗಿದೆ. ಈ ದಿವಸದ ಸಭೆಗೆ ಪುನರುತ್ಥಾನದ ಶಕ್ತಿ ಬೇಕಾಗಿದೆ. ಸತ್ತವರು ಎಳಬೇಕಲ್ಲ, ರೋಗಿಗಳು ವಾಸಿಯಾಗಬೇಕಲ್ಲ, ಅಸ್ವಸ್ಥರೆಲ್ಲರೂ ಗುಣ ಮಾಡಲ್ಪಡಬೇಕಲ್ಲ, ಪಾಪಿಗಳು ಮನ ತಿರುಗಬೇಕಲ್ಲ. ಆದಿ ಸಭೆಯಲ್ಲಿದ್ದ ಆ ಪುನರುತ್ಥಾನದ ಶಕ್ತಿ, ಆದೇ ಸಭೆಯಲ್ಲಿದ್ದಂಥ ಆ ಒಂದು ಮಹಿಮೆ ತಿರುಗಿ ಪ್ರಕಟವಾಗಬೇಕಲ್ಲ. ಅದಕ್ಕಾಗಿಯೇ ಪುನರುತ್ಥಾನದ ಹಬ್ಬ. ಆತನು ಎದ್ದಿದ್ದಾನೆ, ಆತನು ಎದ್ದಿದ್ದಾನೆ. ಈ ಮಾತನ್ನ ಕೇಳಿದ ಅಪೊಸ್ತಲರು ನಂಬಲಿಲ್ಲ. ಈ ದಿವಸ ನೀನು ನಂಬುವುದಾದರೆ ನಿನ್ನಲ್ಲಿಯೂ ಆತನು ಎಬ್ಬಿಸಲ್ಪಟ್ಟ ಆ ಶಕ್ತಿ ನಿನ್ನಲ್ಲಿ ಪ್ರಕಟವಾಗ್ತದೆ. ಹಾಗಿದ್ರೆ ಈ ಸಮಯದಲ್ಲಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಬೇಕಾಗಿದೆ. ನಾವು ನಮ್ಮ ಜೀವಿತವನ್ನು ಸಮರ್ಪಣೆ ಮಾಡಿಕೊಟ್ಟು ನಾವು ಪ್ರಾರ್ಥಿಸಬೇಕಾಗಿದೆ. ಮಾರ್ಥಳ ಜೀವಿತ ನಾವು ನೋಡ್ತೇವೆ. ಮಾರ್ಥಳಿಗೆ ಯೇಸುಸ್ವಾಮಿ ಹೇಳ್ತಾರೆ, ನೀನು ನಂಬುವುದಾದರೆ ನನ್ನ ಮಹಿಮೆಯನ್ನು ಕಾಣುವಿ. ನೀನು ನಂಬುವುದಾದರೆ ನಿನ್ನ ತಮ್ಮನು ಪುನರುತ್ಥಾನಗೊಳ್ತಾನೆ. ಆದರೆ ಮರಿಯಳು ಅಂದ್ಕೊಂಡ್ಲು, ಆತ ಒಂದು ದಿನ ಪುನರುತ್ಥಾನವಾಗ್ತಾನೆ. ಮನುಷ್ಯರಿಗಾಗುವ ಒಂದು ಪುನರುತ್ಥಾನ ಇದೆ. ಯಾರೆಲ್ಲ ಸಮಾಧಿ ಮಾಡಲ್ಪಟ್ಟಿದ್ದಾರೋ, ಯಾರೆಲ್ಲ ಸತ್ತು ಹೋಗಿದ್ದಾರೋ, ಯಾರೆಲ್ಲ ನಿದ್ರೆ ಹೋಗಿದ್ದಾರೋ, ಅವರೆಲ್ಲರೂ ಕ್ರಿಸ್ತನು ಬರುವಾಗ ಪ್ರತ್ಯಕ್ಷತೆಯಲ್ಲಿ ಎಬ್ಬಿಸಲ್ಪಡ್ತಾರೆ ಅಂತೇಳಿ ಆಕೆ ನಂಬಿದ್ಲು. ಆದರೆ ಯೇಸು ಹೇಳಿದ್ರು, ಇಲ್ಲ, ನೀ ನಂಬುವುದಾದರೆ ಆತ ಎಬ್ಬಿಸಲ್ಪಡ್ತಾನೆ. ಆತ ಹೇಳ್ತಾನೆ, ನಾನೇ ಜೀವ, ನಾನೇ ಪುನರುತ್ಥಾನ ಎಂಬುದಾಗಿ ಯೇಸು ಹೇಳಿದ್ರು. ಆ ನಾನೇ ಪುನರುತ್ಥಾನ ಎಂಬಂತ ಮಿಸ್ಟರ್ ರೆಸುರೆಕ್ಷನ್ ನಿನ್ನಲ್ಲಿ ಇದ್ದಾನೆ, ನಮ್ಮೊಬ್ಬೊಬ್ಬರಲ್ಲಿ ಇದ್ದಾನೆ. ನಿನ್ನ ಮೂಲಕವಾಗಿ ಆತನ ಶಕ್ತಿಯನ್ನ ಪ್ರಕಟಪಡಿಸಬೇಕೆಂದಿದ್ದಾನೆ. ಪೇತ್ರನು ಸತ್ತಂತಹ ಆ ದೊರ್ಕಳನ್ನು ಎಬ್ಬಿಸಿದಂತೆ, ಪೌಲನು ಆ ಸತ್ತು ಹೋದ ಯೌವನಸ್ಥ ಮಗನನ್ನ ಎಬ್ಬಿಸಿದಂತೆ, ಪ್ರಿಯರೇ, ನಮ್ಮೊಬ್ಬೊಬ್ಬರನ್ನು ಕೂಡ ಕರ್ತನ ಉಪಯೋಗಿಸ್ಲಿಕ್ಕೆ ಸಾಧ್ಯ. ಡೇವಿಡ್ ವಿಗಲ್ಸ್ವರ್ತ್ ಎಂಬಂತಹ ದೇವ ಸೇವಕರು ಆಲ್ಮೋಸ್ಟ್ 27 ಜನ ಸತ್ತವರನ್ನ ಎಬ್ಬಿಸಿದ್ದಾರೆ. ನನಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಆಲ್ಮೋಸ್ಟ್ 27 ಮೆಂಬರ್ಸ್ನ ಆತ ಎಬ್ಬಿಸಿದ್ದಾರೆ. ಯಾಕೆ? ಕ್ರೈಸ್ತ ಸಹೋದರರಾದ ನಮ್ಮ ಮೂಲಕ ಇದು ಆಗುವುದಿಲ್ಲ, ನಮ್ಮೊಬ್ಬೊಬ್ಬರ ಮೂಲಕವಾಗಿಯೂ ಕರ್ತನು ಈ ಕಾರ್ಯವನ್ನು ಮಾಡಬೇಕೆಂದಿದ್ದಾರೆ. ಇದು ಎಂದಿಗೂ ಕೂಡ ಇಲ್ಲ ಅಂತ ಹೇಳುವುದಕ್ಕೆ ಆಗುವುದೇ ಇಲ್ಲ. ಅದಕ್ಕೊಂದು ದೊಡ್ಡ ಸಾಕ್ಷಿ ನನ್ನ ಹೆಂಡತಿಯ ಜೀವಿತವೇ. ಆಕೆ ಸತ್ತೇ ಹೋಗಿದ್ಲು, ಆಕೆಗೆ ದೇವರು ಜೀವ ಕೊಟ್ಟಿದ್ದಾರೆ. ನನ್ನ ತಮ್ಮ 3 ಬಾರಿ ಆತ ಸತ್ತೇ ಹೋದ ಅನ್ನೋ ಪರಿಸ್ಥಿತಿಗೆ ಹೊರಟೋದ, ಆದರೆ ದೇವರು ಜೀವವನ್ನು ಕೊಟ್ಟಿದ್ದಾರೆ. ನನ್ನ ಹಿರಿಯ ಸಭಾಪಾಲಕರು ಅವರು ಸತ್ತಂತ ಒಬ್ಬ ವ್ಯಕ್ತಿಗೆ ಜೀವವನ್ನು ಮಾತನಾಡಿ ಜೀವವನ್ನು ಕೊಟ್ಟು ಎಬ್ಬಿಸಿದ್ದಾರೆ. ಯಾಕೆ ಆಗುವುದಿಲ್ಲ ಪ್ರಿಯರೇ? ಇದು ನಮ್ಮ ಸಭೆಗಳಲ್ಲಿ, ಒಂದೊಂದು ಸಭೆಗಳಲ್ಲಿ ಇದು ನಡೆಯಬೇಕಾಗಿದೆ. ಕ್ರಿಸ್ತನೇ ನಿಜವಾದ ದೇವರೆಂಬುದಾಗಿ ಪ್ರಕಟವಾಗಬೇಕಾಗಿದೆ. ಹಾಗಿದ್ರೆ ಸತ್ತವರು ಎಬ್ಬಿಸಲ್ಪಡಬೇಕು. ಹಾಗಿದ್ರೆ ದೇವರು ನಮ್ಮೊಬ್ಬೊಬ್ಬರನ್ನ ಬಲವಾಗಿ ಉಪಯೋಗಿಸ್ಬೇಕಂದಿದ್ದಾರೆ. ಬಲವಾಗಿ ಉಪಯೋಗಿಸ್ಬೇಕಂದ್ರೆ ಈ ಪುನರುತ್ಥಾನದ ಶಕ್ತಿಯ ಅವಶ್ಯಕತೆ ಸಭೆಗೆ ಬೇಕು, ನಮ್ಮೊಬ್ಬೊಬ್ಬರಿಗೆ ಬೇಕು. ಇದರ ಕುರಿತಾದ ಅಜ್ಞಾನ ನಮ್ಮೊಬ್ಬೊಬ್ಬರಿಂದ ಹೊರಗಾಕಲ್ಪಡಲಿ. ಇದರ ಕುರಿತಾದಂತಹ ಅಜ್ಞಾನ, ಅಲ್ಪ ಭಯ ಅಥವಾ ಅಪನಂಬಿಕೆ ನಮ್ಮೊಬ್ಬೊಬ್ಬರಿಂದ ಇದು ತೆಗೆದಾಕಲ್ಪಡಲಿ. ಈ ಪುನರುತ್ಥಾನದ ಹಬ್ಬದ ದಿವಸ ನಾವೊಬ್ಬೊಬ್ಬರು ನಾವು ನಂಬೋಣ ಮತ್ತು ನಾವಿದನ್ನು ಬಲವಾಗಿ ಸಾರೋಣ. ಪುನರುತ್ಥಾನಗೊಂಡಂಥ ಯೇಸುವಿನ ಕುರಿತಾಗಿ ನಾವು ಸಾರೋಣ. ಪುನರುತ್ಥಾನಗೊಂಡಂಥ ಯೇಸುವಿನ ಮೂಲಕ ಆ ದಿವಸ ಅನೇಕ ಅದ್ಭುತಗಳು ನಡೆದಿದ್ದಾದರೆ ಈ ದಿವಸವೂ ನಡೀತದೆ. ಹಾಗಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪುನರುತ್ಥಾನಗೊಂಡಂಥ ಯೇಸುವೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ದೇವಾಲಯವನ್ನು ಕೆಡವಿರಿ, 3 ದಿವಸದಲ್ಲಿ ಎಬ್ಬಿಸ್ತಾನೆ ಎಂಬುದಾಗಿ ಹೇಳಿದ್ದಿ. ಹೌದು, ನಾನು ಸತ್ತು 3ನೇ ದಿವಸ ಜೀವಸಹಿತವಾಗಿ ಎಬ್ಬಿಸಲ್ಪಡ್ತೇನೆ ಎಂಬುದಾಗಿ ತಿರುಗಿ ನಿನ್ನ ಶಿಷ್ಯರಿಗೆ ಹೇಳಿದ್ದಿ. ಅವರಾದರೂ ನಂಬಲಿಲ್ಲ. ಅವರಲ್ಲಿದ್ದ ಸ್ತ್ರೀಯರಲ್ಲಿ ಕೆಲವರು ಅದನ್ನು ನಂಬುವವರಾದ್ರು. ಕರ್ತನೆ, ಪೇತ್ರನೇ ಅದನ್ನು ನಂಬಲಿಕ್ಕಾಗದೆ ಆತ ಆ ಒಂದು ಸಮಾಧಿಯೊಳಗೆ ಬಗ್ಗಿ ನೋಡ್ಲಿಕ್ಕಾಗಿ ಆತ ಹೋದ, ಆದರೂ ಆತ ನಂಬಲಿಲ್ಲ. ಸ್ವಾಮಿ, ನಿನ್ನೊಂದಿಗೆ ಎಮ್ಮಾವಿನಿಂದ ಪ್ರಯಾಣ ಮಾಡ್ತಿದ್ದಂತಹ ಶಿಷ್ಯರು ಕೂಡ ಅದನ್ನು ನಂಬದೆ ಹೋದ್ರಲ್ಲ. ಕರ್ತನೆ, ಮಾತ್ರದನ್ನು ನಂಬದೆ ಹೋದಳು. ತೋಮನದನ್ನು ನಂಬದೆ ಹೋದುದರಿಂದ ಆತ ನಿನ್ನ ಕೈಯಲ್ಲಿ ಬೆರಳಾಕಿ ನೋಡ್ಬೇಕಂತ ಹೇಳಿ ಆತ ಯೋಚಿಸ್ತಾ
ಕರ್ತನೆ, ಆ ರೀತಿಯಾದ ಅಪನಂಬಿಕೆ ನಮ್ಮಲ್ಲಿರುವುದಾದ್ರೆ ಅದು ತೆಗೆದುಹಾಕಲ್ಪಡಲಿ. ನಿನ್ನ ಪುನರುತ್ಥಾನದ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ನಿನ್ನ ಪುನರುತ್ಥಾನದ ಶಕ್ತಿಯಿಂದ ಪ್ರತಿ ಸಭೆಗಳನ್ನ ತುಂಬಿಸು, ನಮ್ಮೊಬ್ಬೊಬ್ಬರನ್ನ ತುಂಬಿಸು, ನನ್ನನ್ನು ತುಂಬಿಸು, ಪ್ರತಿ ಸಭೆಗಳನ್ನ ತುಂಬಿಸು. ಇದನ್ನು ನೋಡ್ತಿರ್ತಕ್ಕಂಥ ಸಹೋದರ ಸಹೋದರನ ಯೌವನಸ್ಥ ಮಕ್ಕಳನ್ನ ತುಂಬಿಸು. ಅವರೂ ಕೂಡ ಕರ್ತನೆ ಪುನರುತ್ಥಾನ ಶಕ್ತಿಯಿಂದ ಕರ್ತನೆ ಅನೇಕ ಕಾರ್ಯಗಳನ್ನ ಮಾಡುವವರಾಗಲಿ. ನಿನ್ನ ರಾಜ್ಯವನ್ನ ಕರ್ತನೆ ಎಲ್ಲೆಲ್ಲಿಯೂ ಕೂಡ ವಿಸ್ತರಿಸುವವರಾಗಲಿ. ಕರ್ತನೆ, ನಿನಗೆ ಸ್ತೋತ್ರ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮನ್ನು ಮುಂದುವರೆದು ನಡೆಸು ಸ್ವಾಮಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಪುನರುತ್ಥಾನದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.